ಇಲ್ಲ. ಪರಿಹಾರ ಅಂತೇಳಿದರೆ ಪಶ್ಚಿಮ ಘಟ್ಟದ ಯಾವುದೇ ಕಾಡನ್ನು, ಅದು ಹುಲ್ಲುಗಾವಲಿರ್ಬೋದು, ದೊಡ್ಡಗಳು, ಅಲ್ಲಿ ಹುಲ್ಲಿನಿಂದ ಹಿಡಿದು ಆಕಾಶ ಎತ್ತುವ ಮರದವರೆಗೂ ಸಂಬಂಧ ಇದೆ, ಇರುವೆಯಿಂದ ಹಿಡಿದು ಆನೆವರೆಗೆ ಸಂಬಂಧ ಇದೆ. ಪಶ್ಚಿಮ ಘಟ್ಟದ ಜೀವ ಸಂಕುಲದಲ್ಲಿ ಎಲ್ಲ ಹುಲ್ಲುಗಾವಲು ಪ್ರದೇಶಗಳು ಸಹಜವಾಗಿರಬೇಕು ಮತ್ತು ಅಲ್ಲಿನ ಜೀವ ಸಂಕುಲಕ್ಕೆ ಏನೇ ತೊಂದರೆ ಆಗದಾಗೆ. ಒಂದು ಇರುವೆಗೆ ಸಮಸ್ಯೆ ಆದರೂ ಇನ್ನೊಂದು ಜೀವ ಸರಪಳಿಗೆ ಸಮಸ್ಯೆ ಆಗ್ತದೆ, ಆನೆಗೆ ಸಮಸ್ಯೆ ಆದರೆ, ಅಂದರೆ ಎಲ್ಲ ವೈಲ್ಡ್ ಎನಿಮಲ್ಸ್ಗಳಿಗೆ ಸಮಸ್ಯೆ ಆದರೂ ಕೂಡ ಸಮಸ್ಯೆ ಆಗ್ತದೆ. ನಾವೇನು ಮಾಡ್ತೇವೆ, ಆ ಕಾಡಿಗೆ ಹೋಗಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಮಾಡ್ತೇವೆ, ಮರಗಿಡಗಳಿಗೆ ತೊಂದರೆ ಮಾಡ್ತೇವೆ, ನಮಗೆ ಬೇಕಾದಾಗ ತಿರುಗಾಡ್ತೇವೆ. ಇದೆಲ್ಲವನ್ನು ಕಡಿವಾಣ ಹಾಕಿದರೆ ಈ ಭೂಕುಸಿತಗಳು, ಈ ಜಲಪ್ರವಾಹಗಳು ಆಗಲಿಕ್ಕಿಲ್ಲ. ಅದಕ್ಕೆ ಏನಕ್ಕೆ ಮಾಡಬೇಕು ಅಂತ ಹೇಳಿದರೆ, ಈಗ ಇತ್ತೀಚಿನ ಅರಣ್ಯ ಸಚಿವರು ಒಳ್ಳೆಯ ಒಂದು ಕಾರ್ಯಕ್ರಮ ಕೈಗೊಂಡಿದ್ದಾರೆ. ಈ ಹಿಂದೆ ಮಾಧವ ಗಾಡ್ಗೀಳ್ ಅವರು ಪಶ್ಚಿಮ ಘಟ್ಟದಲ್ಲಿ ಸುತ್ತಾಡಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಏನಂತ ಹೇಳಿದರೆ, ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶಗಳಲ್ಲಿ ಗಣಿಗಾರಿಕೆ ಮಾಡಬೇಡಿ, ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಲ್ಡಿಂಗ್ಗಳನ್ನು ಮಾಡಬೇಡಿ, ಡ್ಯಾಮ್ ಮಾಡಬೇಡಿ, ಯಾವುದೇ ಪ್ರಾಜೆಕ್ಟ್ ಮಾಡಬೇಡಿ ಅಂತ ಕೊಟ್ಟಿದ್ದರು. ಆ ವರದಿಯನ್ನು ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿ ಕಸ್ತೂರಿ ರಂಗನ್ ರಿಪೋರ್ಟ್ ಅಂತ ಮಾಡಿತ್ತು. ಕಸ್ತೂರಿ ರಂಗನ್ ರಿಪೋರ್ಟಲ್ಲಿ ಸ್ವಲ್ಪ ಅಂದರೆ ಅದರಲ್ಲಿ ಒಂದು ಥರ್ಡ್ ಇದನ್ನು ವ್ಯಾವಹಾರಿಕವಾಗಿ ಬಳಸ್ಕೊಳ್ಬೋದು ಅಂತೇಳಿ ಆ ವರದಿಯನ್ನು ತಿರಸ್ಕಾರ ಮಾಡಿತ್ತು. ಇವತ್ತು ಎರಡೂ ವರದಿಗಳು ತಿರಸ್ಕಾರ ಮಾಡಿದ ಕಾರಣ ಪಶ್ಚಿಮ ಘಟ್ಟ ಇವತ್ತು ತೆರೆದ ಬಾಗಿಲಾಗಿದೆ. ಯಾರು ಯಾವ ಪ್ರಾಜೆಕ್ಟ್ಗಳನ್ನು ಹೋಗಿ ಮಾಡ್ಬೋದು. ಈ ಎಲ್ಲ ದುರಂತಗಳಿಗೆ ಪಶ್ಚಿಮ ಘಟ್ಟಕ್ಕೆ ಭದ್ರತೆ ಇಲ್ಲ. ಇವತ್ತು ಭದ್ರವಾಗಿದ್ದ ಪಶ್ಚಿಮ ಘಟ್ಟದ ಭೂಕುಸಿತ ಆಗಿ ಛಿದ್ರವಾಗ್ತಾಯಿದೆ. ಈ ಭದ್ರತೆಗೆ ನಾವೊಂದು ಒಳ್ಳೆಯ ಒಂದು ಸೈಂಟಿಫಿಕ್ ರಿಪೋರ್ಟ್ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಪಶ್ಚಿಮ ಘಟ್ಟದಲ್ಲಿ ಯಾವುದೇ ವ್ಯಾವಹಾರಿಕವಾದ ಒಂದು ಪ್ರಕ್ರಿಯೆಯಲ್ಲಿ ಆಗದಾಗ ಮಾಡಿದರೆ ಇದಕ್ಕೆ ಒಂದು ಸೊಲ್ಯೂಷನ್.